ನಮಗೆ ಇಷ್ಟು ಪಾಪ ಸಾಕ್ತಾ ಇದ್ದಾನೆ ನಮ್ಮನ್ನ. ನೀವು ನೋಡಿದ್ರೆ ಯಾರು ನೋಡ್ತೀರಾ? ನಮಗೆ ಒಂದು ತರ ಕಾಯಿಲೆಗಳು ಅಂಥದ್ನೆಲ್ಲ ಹೊಟ್ಟೆಗಿಕ್ಕೆ ನಮ್ಮನ್ನೆಲ್ಲ ಅಚ್ಚುಕಟ್ಟು ಮಾಡಿ ನಮಗೆ ಅನ್ನ ಬಟ್ಟೆ ನೀರು ಕೊಟ್ಟು ಸಾಕ್ತಾ ಇದ್ದಾರೆ. ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರಲಿ, ಬಂದು ಒಳ್ಳೆ ಬಾಳು ಕೊಡು ನಮಗೂ ನೆಮ್ಮದಿ ಸಿಗಲಿ. ಮೊದಲನೇದಾಗಿ ಇಲ್ಲಿ ಸಾಕಷ್ಟು ಜನ ದೇವ್ರ ಮಕ್ಳಿದ್ದಾರೆ. ಶುಗರ್, BP, ಇನ್ನೂ ಅನೇಕ ರೋಗಗಳಿಂದ ನೋಡಿ, ಕ್ಯಾನ್ಸರ್ ಪೇಷಂಟ್ ಕೂಡ ಇದ್ದಾರೆ. ಇಲ್ಲಿ ಒಂದು ಕಣ್ಣು ಇಲ್ಲ, ಕಂಪ್ಲೀಟ್ ಒಳಗಡೆ ಎಲ್ಲ ತಿಂದೋಗ್ಬಿಟ್ಟಿದೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಂಥ ಪರಿಸ್ಥಿತಿಲಿ ಇರೋಂಥ ವ್ಯಕ್ತಿಗಳಿಗೂ ಕೂಡ ನಾವು ಇಲ್ಲಿ ಆಶ್ರಯ ಕೊಟ್ಟಿದೀವಿ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ನಿಮ್ ಕೈಲಿ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಥ ಮುಗ್ಧ ಜೀವಗಳು, ಇಂಥ ಹಿರಿ ಜೀವಗಳು ಉಳಿಬೇಕು ಅಂದ್ರೆ ಈ ವಿಡಿಯೋನ ಪ್ರತಿಯೊಬ್ರು ನಿಮ್ಮ ಕೈಲಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸಾಧ್ಯವಾದ್ರೆ ಈ ಒಂದು ಆಶ್ರಮಕ್ಕೆ ₹1 ಡೊನೇಟ್ ಮಾಡಿ. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಿಮ್ಗೆ ಕೈಲಾದಷ್ಟು ಬ್ಯಾಂಡೇಜ್ ಆಗಿರ್ಬೋದು, ಮೆಡಿಸಿನ್ಸ್, BP ಮಾತ್ರೆ, ಶುಗರ್ ಮಾತ್ರೆ ಯಾವ್ದಾದ್ರೂ ಪರವಾಗಿಲ್ಲ. ಸೊ ದಯವಿಟ್ಟು ಜನಸ್ನೇಹಿ ಆಶ್ರಮಕ್ಕೆ ತಂದ್ಕೊಡಿ. ಇಲ್ಲಿ ಒಂದಷ್ಟು ಜನ ದೇವ್ರ ಮಕ್ಕಳಿಗೆ ತುಂಬಾನೇ ಅವಶ್ಯಕತೆ ಇರೋದು ಮೆಡಿಸಿನ್. ಒಂದಿನ ಊಟ, ಒನ್ ಟೈಮ್ ಊಟ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಮೆಡಿಸಿನ್ ಅಂತೂ ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ದಯವಿಟ್ಟು ಪ್ರತಿಯೊಬ್ರು ಕೂಡ ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಯಾರಾದ್ರೂ ಕೊಡೋಂತ ಮನಸ್ಸುಗಳಿಗೆ ಈ ವಿಡಿಯೋ ತಲುಪೋದು, ಇಲ್ಲಿಗೆ ತಂದ್ಕೊಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೈದ್ಯೋ ನಾರಾಯಣ ಹರಿ. ದೇವರು ಜೀವವನ್ನಷ್ಟೇ ನೀಡ್ತಾನೆ, ಅದನ್ನ ಉಳಿಸಿ ನೆಮ್ಮದಿಯ ಜೀವನವನ್ನ ನೀಡುವ ಪ್ರಯತ್ನ ಜನಸ್ನೇಹಿ ಮಾಡ್ತಿದೆ. ನಿರಾಶ್ರಿತರ ಆರೈಕೆಯ ಮಾತು ಹೇಳುವಷ್ಟು, ವಿಡಿಯೋ ನೋಡಿದಷ್ಟು ಸುಲಭವಲ್ಲ. ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಿರುವ ಇಲ್ಲಿನ ಹಲವಾರು ನಿರಾಶ್ರಿತರಿಗೆ ತನ್ನದೇ ಆದ ವೈದ್ಯಕೀಯ ಚಿಕಿತ್ಸೆ ಬೇಕಿದೆ. ಪ್ರತಿದಿನ ಡ್ರೆಸ್ಸಿಂಗ್ ಅವಶ್ಯಕತೆ ಇದೆ. ಅವರ ತಡೆಯಲಾಗದ ನೋವಿಗೆ, ಕಣ್ಣೀರಿಗೆ ಸ್ಪಂದಿಸೋ ಜನಸ್ನೇಹಿ ಯೋಗೀಶ್ ಹಾಗೂ ತಂಡ ದಿನನಿತ್ಯ ಇಂತಹ ಹಲವು ಸವಾಲುಗಳನ್ನು ಎದುರಿಸಬೇಕಿದೆ. ಮೆಡಿಸಿನ್ಗಳ ಅಭಾವವಿದ್ದು ದಾನಿಗಳು ಸ್ಪಂದಿಸಬೇಕಿದೆ. ಪ್ರತಿಯೊಬ್ರು ನಮ್ಗೆ ಯಾಕೆ ಅಂತ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡ್ಬಿಟ್ರೆ ಸಹಾಯ ಅನ್ನೋ ಪದನ ಬರೀ ಡಿಕ್ಷನರಿಯಲ್ಲಿ ನೋಡ್ಬೇಕಾಗುತ್ತೆ ಕಣ.